ಇರಾನ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇಂಟರ್ನೆಟ್ ಸ್ಥಗಿತಗೊಂಡಿರೋದ್ರಿಂದ ಸಾವಿನ ಸಂಖ್ಯೆ ನಿಖರವಾಗಿ ಗೊತ್ತಾಗ್ತಾ ಇಲ್ಲವಾದ್ರೂ ಕೂಡ 3000ಕ್ಕೂ ಹೆಚ್ಚು ಮಂದಿ ಸತ್ತಿರೋದಾಗಿ ವರದಿಗಳು ಹೇಳ್ತಾ ಇವೆ. ಇದೆಲ್ಲ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ದಾಳಿಯ ಬೆದರಿಕೆಯನ್ನು ಹಾಕಿದ್ದು, ಇದಕ್ಕೆ ಇರಾನ್ ಕೂಡ ಖಡಕ್ ಪ್ರತಿಕ್ರಿಯೆಯನ್ನೇ ಕೊಟ್ಟಿದೆ. ಟ್ರಂಪ್ ದಾಳಿ ಮಾಡಿದ್ರೆ ನಾವೇನು ಕೈ ಕಟ್ಟಿ ಕೂರೋದಿಲ್ಲ ಅಂತ ಇರಾನ್ ಕೂಡ ಹೇಳಿದೆ. ಇನ್ನು ಇದರ ನಡುವೆನೆ ಬಂಧಿತ ಪ್ರತಿಭಟನಾಕಾರರನ್ನ ಸದ್ಯಕ್ಕೆ ಗಲ್ಲಿಗೇರಿಸಲಾಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ಕೂಡ ಇರಾನ್ನಿಂದ ಬಂದಿದೆ. ಇರಾನ್ ಸರ್ಕಾರ ಪ್ರತಿಭಟನಾಕಾರರನ್ನ ಗಲ್ಲಿಗೇರಿಸಿದ್ರೆ ದಾಳಿ ನಡೆಯಲಿದೆ ಅಂತ ಟ್ರಂಪ್ ಪ್ರಬಲ ಬೆದರಿಕೆಯನ್ನ ಹಾಕಿದ್ರು. ಇದೆಲ್ಲದರ ಹೊರತಾಗಿ ದಾಳಿಯ ಸಂದರ್ಭದಲ್ಲಿ ಇರಾನ್ ಅಲ್ ಉದೈದ್ ವಾಯುನೆಲೆಯನ್ನ ಗುರಿಯಾಗಿಸಬಹುದು ಅನ್ನುವಂಥ ಒಂದು ಭಯದಿಂದ ಅಮೆರಿಕ ಮತ್ತೆ ಯುಕೆ ಅಲ್ಲಿನ ತಮ್ಮ ಸಿಬ್ಬಂದಿಯನ್ನ ಹಿಂತೆಗೆದುಕೊಳ್ತಾ ಇವೆ ಅನ್ನುವಂಥ ವರದಿ ಖತರ್ನಿಂದ ಬಂದಿದೆ. ಟೆಹರಾನ್ನಲ್ಲಿರುವಂತಹ ಬ್ರಿಟಿಷ್ ರಾಯಭಾರ ಕಚೇರಿಯನ್ನು ಸಹ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಇರಾನ್ ತನ್ನ ವಾಯು ಪ್ರದೇಶವನ್ನ ಕೆಲವು ಗಂಟೆಗಳ ಕಾಲ ಮುಚ್ಚಿತ್ತು. ಮತ್ತೆ ಇದು ಇರಾನಿನ ವಾಯು ಪ್ರದೇಶ ಬಳಸುವಂತಹ ಭಾರತೀಯ ವಿಮಾನಗಳ ಮೇಲೆ ಪರಿಣಾಮ ಬೀರಿತು ಅಂತ ವರದಿಗಳು ಹೇಳಿವೆ. ವಾಯು ಪ್ರದೇಶವನ್ನ ಇರಾನ್ ಮತ್ತೆ ತೆರೆದಿದ್ರು ಕೂಡ ಅನೇಕ ದೇಶಗಳು ಇನ್ನೂ ಅದನ್ನ ಪ್ರವೇಶ ಮಾಡೋದಕ್ಕೆ ಮುಂದಾಗಿಲ್ಲ. ಪಾಕಿಸ್ತಾನ ಈಗಾಗಲೇ ಭಾರತೀಯ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಮುಚ್ಚಿದೆ. ಹೀಗಾಗಿ ದಾಳಿ ಸಂಭವಿಸಿ ಇರಾನಿನ ವಾಯು ಪ್ರದೇಶ ಏನಾದರೂ ಮುಚ್ಚಿದ್ರೆ ಅಥವಾ ಅಸುರಕ್ಷಿತ ಅಂತ ಪರಿಗಣಿಸಿದ್ರೆ ಭಾರತೀಯ ವಿಮಾನಗಳು ತೀರಾ ತೊಂದರೆಯನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚುತ್ತಾ ಇರುವಂತಹ ಹಣದುಬ್ಬರದಿಂದಾಗಿ ಇರಾನ್ನಲ್ಲಿ ಡಿಸೆಂಬರ್ 28ರಂದು ಪ್ರತಿಭಟನೆಗಳು ಪ್ರಾರಂಭ ಆದವು. ಆರಂಭದಲ್ಲಿ ಸಣ್ಣ ಮಟ್ಟದ್ದು ಅಂತ ತೋರ್ತಾ ಇದ್ದಂತಹ ವ್ಯಾಪಾರಿಗಳ ಪ್ರತಿಭಟನೆಗಳು ಇಡೀ ದೇಶಾದ್ಯಂತ ಹರಡಿದ್ವು. ಅದಾದ ನಂತರ ಪ್ರತಿಭಟನೆಗಳು ಹಿಂಸಾತ್ಮಕ ಸ್ವರೂಪವನ್ನ ಪಡೆದು ಸಾವಿರಾರು ಜನರು ಸಾವಿಗೀಡಾಗಿದ್ದಾರೆ. ಸಾವಿರಾರು ಜನರನ್ನ ಬಂಧಿಸಲಾಗಿದೆ. ಹೀಗಾಗಿ ಹಣದುಬ್ಬರದ ಬಗ್ಗೆ ಅಸಮಾಧಾನದ ನಡುವೆಯೂ ಕೂಡ ಪ್ರತಿಭಟನೆಗೆ ಇಳಿಯುವವರ ಸಂಖ್ಯೆ ಕಡಿಮೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಭದ್ರತೆಯನ್ನು ಬಿಗಿಗೊಳಿಸಿದೆ ಮತ್ತೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ವಿಶೇಷ ಪಡೆಗಳನ್ನು ನಿಯೋಜಿಸಿದೆ. ಆರ್ಥಿಕ ಸಂಕಷ್ಟಗಳನ್ನು ನಿವಾರಿಸೋದಕ್ಕೆ ಕ್ರಮಗಳ ಕುರಿತು ಕೆಲಸ ಮಾಡ್ತಾ ಇರೋದಾಗಿ ಇರಾನ್ ಸರ್ಕಾರ ಹೇಳಿದೆ. ಆದರೆ ಪ್ರತಿಭಟನೆಗಳ ಸಮಯದಲ್ಲಿ ಬಂಧಿತರಾದವರ ಕಥೆ ಏನಾಗುತ್ತೆ ಅನ್ನುವಂಥ ಒಂದು ಆತಂಕ ಇದ್ದೇ ಇದೆ. ಇನ್ನು ಪ್ರತಿಭಟನಾಕಾರರನ್ನ ಕೊಂದ್ರೆ ಅಮೆರಿಕ ದಾಳಿ ಮಾಡಲಿದೆ ಅಂತ ಟ್ರಂಪ್ ಈಗಾಗಲೇ ಇರಾನ್ಗೆ ಎಚ್ಚರಿಕೆಯನ್ನು ನೀಡಿದರು. ತರುವಾಯ ಜನವರಿ 8ರಂದು ದೇಶಾದ್ಯಂತ ಇಂಟರ್ನೆಟ್ ಸ್ಥಗಿತಗೊಳಿಸಲಾಯಿತು. ಇರಾನ್ ಸರ್ವೋಚ್ಚ ನಾಯಕ ಖಾಮಿನೆ ಪ್ರತಿಭಟನಾಕಾರರು ಅಮೆರಿಕ ಅಧ್ಯಕ್ಷರನ್ನ ಮೆಚ್ಚಿಸೋದಕ್ಕೆ ಬಯಸ್ತಾರೆ ಮತ್ತೆ ಅದಕ್ಕಾಗಿ ತಮ್ಮದೇ ದೇಶದ ನಾಶಕ್ಕೆ ನಿಂತಿದ್ದಾರೆ ಅಂತ ಹೇಳಿದರು. ಇರಾನ್ನಲ್ಲಿ ನಡೀತಾ ಇರುವಂತಹ ಎಲ್ಲವೂ ಟ್ರಂಪ್ ಆಜ್ಞೆಯ ಮೇರೆಗೆ ನಡೀತಾ ಇದೆ ಅಂತ ಅವರು ನೇರವಾಗಿಯೇ ಆರೋಪ ಮಾಡಿದ್ರು. ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇಸ್ರೇಲ್ ಮತ್ತೆ ಅಮೆರಿಕವನ್ನ ಗುರಿ ಮಾಡಲಾಗುವುದು ಅಂತ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇರಾನ್ನಲ್ಲಿ 2000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ಅಮೆರಿಕದ ಸರ್ಕಾರೇತರ ಸಂಸ್ಥೆ ಹೇಳ್ತಾ ಇದೆ. ಅದೇ ಸಮಯದಲ್ಲಿ ಪ್ರತಿಭಟನೆ ಮುಂದುವರಿಸೋದಿಕ್ಕೆ ಮತ್ತೆ ಸರ್ಕಾರಿ ಸಂಸ್ಥೆಗಳ ಮೇಲೆ ನಿಯಂತ್ರಣ ಸಾಧಿಸೋದಿಕ್ಕೆ ಟ್ರಂಪ್ ಇರಾನಿನ ಜನರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಈಗ ಅಮೆರಿಕ ಮತ್ತೆ ಇರಾನ್ ನಡುವೆ ಉದ್ವಿಗ್ನತೆ ಇದೆ. ಮೊದಲ ದಿನದಿಂದಲೇ ಇದ್ರೂ ಕೂಡ ಈಗ ಅದು ಹೆಚ್ಚು ಬಹಿರಂಗ ಆಗಿದೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವರದಿಯ ಪ್ರಕಾರ 2024ರಲ್ಲಿ ಚೀನಾದ ನಂತರ ಅತಿ ಹೆಚ್ಚು ಮರಣದಂಡನೆಗಳನ್ನು ವಿಧಿಸಿರುವಂತಹ ವಿಶ್ವದ 2ನೇ ಅತಿ ದೊಡ್ಡ ದೇಶ ಅಂತಂದ್ರೆ ಅದು ಇರಾನ್. ಹಾಗಾಗಿನೇ ಬಂಧಿತ ಪ್ರತಿಭಟನಾಕಾರರ ಸ್ಥಿತಿ ಬಗ್ಗೆ ಕಳವಳ ಮೂಡಿದೆ. ಆದರೆ ಅವರನ್ನ ಗಲ್ಲಿಗೇರಿಸೋದಕ್ಕೆ ಯೋಚಿಸ್ತಾ ಇಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಟ್ರಂಪ್ ಜೂನ್ 2025ರಲ್ಲಿ ಮಾಡಿದಂತಹ ತಪ್ಪನ್ನ ಪುನರಾವರ್ತಿಸಿದ್ರೆ ಅದರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಕೂಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಳೆದ ವರ್ಷ ಇರಾನ್ ಪರಮಾಣು ತಾಣಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನು ನಡೆಸಿತ್ತು. ಅಮೆರಿಕದ ಮಿಲಿಟರಿ ಇರಾನ್ನ ಪರಮಾಣು ಶಕ್ತಿಯನ್ನು ಸಂಪೂರ್ಣವಾಗಿ ನಾಶಪಡಿಸಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇರಾನ್ನಲ್ಲಿ ಯಾರನ್ನೂ ಗಲ್ಲಿಗೇರಿಸುವಂಥ ಯಾವುದೇ ಪ್ರಸ್ತಾಪಗಳಿಲ್ಲ ಅಂತ ಹೇಳಲಾಗ್ತಾ ಇದ್ರೂ ಕೂಡ ದಾಳಿಯ ಸಾಧ್ಯತೆಯನ್ನು ತಜ್ಞರು ತಳ್ಳಿ ಹಾಕ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕದ ಅತಿ ದೊಡ್ಡ ಮಿಲಿಟರಿ ನೆಲೆಯಾದಂತಹ ಕತರ್ನ ಅಲ್ ಉದೈದ್ ವಾಯು ನೆಲೆಯಿಂದ ಅಮೆರಿಕದ ಪಡೆಗಳನ್ನು ಭಾಗಶಃ ಹಿಂತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಒಂದು ಸುದ್ದಿ ಬಂದ ಬಳಿಕ ಈ ಆತಂಕ ಇನ್ನೂ ಕೂಡ ಹೆಚ್ಚಾಗಿದೆ. ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಯೋಜಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಭಯವನ್ನ ಇದು ಹೆಚ್ಚು ಮಾಡಿದೆ. ಹಾಗಾದಲ್ಲಿ ಇರಾನ್ ಖತರ್ನಲ್ಲಿರುವಂಥ ಈ ವಾಯು ನೆಲೆಯನ್ನ ಗುರಿಯಾಗಿಸುತ್ತೆ ಅನ್ನುವಂಥ ಒಂದು ಭಯ ಇತ್ತು. ಅಮೆರಿಕದ ಪಡೆಗಳನ್ನು ಹಿಂತೆಗೆದುಕೊಳ್ಳೋದು ಮುನ್ನೆಚ್ಚರಿಕೆ ಕ್ರಮ ಆಗಿತ್ತು ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿರೋದು ವರದಿಯಾಗಿದೆ. ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಡೆಯೋದಿಕ್ಕೆ ಅಲ್ಲಿನ ನಾಗರಿಕರು ಮತ್ತೆ ಮೂಲ ಸೌಕರ್ಯಗಳನ್ನು ರಕ್ಷಿಸೋದಿಕ್ಕೆ ಇದನ್ನ ಮಾಡಲಾಗಿದೆ ಅಂತ ಖತರ್ ಹೇಳುತ್ತೆ. ಆದರೂ ಇರಾನ್ನಿಂದ ಬೆದರಿಕೆಯೂ ಇದಕ್ಕೆ ಕಾರಣ ಆಗಿರಬಹುದು ಅಂತ ಹೇಳಲಾಗಿದೆ. ಅಲ್ ಉದೈದ್ ವಾಯು ನೆಲೆ ಸಾವಿರಾರು ಅಮೆರಿಕನ್ ಮತ್ತೆ ನೂರಾರು ಬ್ರಿಟಿಷ್ ಸೈನಿಕರಿಗೆ ನೆಲೆಯಾಗಿದೆ. ಕಳೆದ ಬಾರಿ ಅಮೆರಿಕ ಇರಾನ್ ಪರಮಾಣು ತಾಣಗಳ ಮೇಲೆ ಬಾಂಬ್ ದಾಳಿ ಮಾಡಿದಾಗ ಅದಕ್ಕೆ ಪ್ರತಿಕಾರವಾಗಿ ಇರಾನ್ ಅಲ್ ಉದೈದ್ ವಾಯು ನೆಲೆನ ಗುರಿಯಾಗಿಸಿಕೊಂಡಿತ್ತು. ಅಲ್ ಉದೈದಿಂದ ಎಷ್ಟು ಸೈನಿಕರನ್ನ ಹಿಂತೆಗೆದುಕೊಳ್ಳಲಾಗಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೂ ಅಮೆರಿಕ ಮತ್ತೆ ಖತರ್ ಅಧಿಕಾರಿಗಳ ವಾಪಸಾತಿ ಭಾಗಶಃ ಆಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ.
ಅಮೆರಿಕ ಇಲ್ಲಿಂದಾನೇ ಮಧ್ಯಪ್ರಾಚ್ಯ, ಉತ್ತರ ಆಫ್ರಿಕಾ ಮತ್ತೆ ದಕ್ಷಿಣ ಏಷ್ಯಾದಂತಹ ತನ್ನ ಮಿಲಿಟರಿ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ. ಇರಾನ್ನೊಂದಿಗಿನ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಅಮೆರಿಕ F-35ಗಳು, ಸ್ಟೆಲ್ತ್ ಫೈಟರ್ಗಳು, ಹೆವಿ ಬಾಂಬರ್ಗಳು ಮತ್ತೆ ಇಂಧನ ತುಂಬುವಂತಹ ಟ್ಯಾಂಕರ್ಗಳನ್ನು ನಿಯೋಜಿಸಿದೆ ಅನ್ನುವಂಥ ವರದಿಗಳಿವೆ. ಇರಾನ್ನಲ್ಲಿ ಸರ್ಕಾರ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋದು ಕೂಡ ನಿಜಾನೇ. 1979ರಲ್ಲಿ ಗಡಿಪಾರ ಆಗಿರುವ ಇರಾನ್ನ ಕೊನೆಯ ಶಾ ರೇಜಾ ಪಹಲ್ವಿ ಅಮೆರಿಕದಲ್ಲಿ ವಾಸಿಸ್ತಾ ಇದ್ದು ಈಗ ಇರಾನ್ನಲ್ಲಿ ಅಧಿಕಾರದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಇದೆಲ್ಲದರ ನಡುವೆ ಭಾರತವು ಕೂಡ ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಟ್ರಂಪ್ ಅವರ ಸುಂಕದ ಬೆದರಿಕೆಯಿಂದಾಗಿ ಇರಾನ್ನೊಂದಿಗಿನ ವ್ಯಾಪಾರ ಸೀಮಿತಗೊಳ್ಳೋದಕ್ಕೆ ಕಾರಣ ಆಗಿದೆ. ಅದು ಮಾತ್ರ ಅಲ್ಲದೇನೆ ಈಗ ವಾಯು ಪ್ರದೇಶದ ವಿಷಯದಲ್ಲಿ ಹೊಸ ಸವಾಲು ಎದುರಾಗಬಹುದು. ಯಾವುದೇ ಭಾರತೀಯ ವಿಮಾನ ಇರಾನ್ಗೆ ನೇರವಾಗಿ ಹಾರಾಟವನ್ನು ನಡೆಸೋದಿಲ್ಲವಾದರೂ US, ಯುರೋಪ್, ಮಧ್ಯ ಏಷ್ಯಾ ವಿಮಾನಗಳು ಇರಾನಿನ ವಾಯು ಪ್ರದೇಶದ ಮೂಲಕನೇ ಹಾದು ಹೋಗ್ತವೆ. ದಾಳಿ ಸಂಭಾವ್ಯತೆ ಬಗೆಗಿನ ಆತಂಕ ಇರೋವರೆಗೂ ವಾಯು ಪ್ರದೇಶದ ಬಗೆಗಿನ ಅತಂತ್ರ ಸ್ಥಿತಿಯೂ ಕೂಡ ಮುಂದುವರಿಬಹುದು. ದಾಳಿಯ ಭಯದಿಂದಾಗಿ ಹೆಚ್ಚಿನ ದೇಶಗಳು ಇರಾನಿನ ವಾಯು ಪ್ರದೇಶ ಪ್ರವೇಶಿಸೋದನ್ನು ತಪ್ಪಿಸ್ತಾ ಇವೆ. ಇರಾನಿನ ವಾಯು ಪ್ರದೇಶವನ್ನು ಹಾದು ಹೋಗೋದು ಸಾಧ್ಯವಾಗದೇ ಇದ್ದಾಗ ಹಾರಾಟದ ಸಮಯ ಮತ್ತು ವೆಚ್ಚ ಹೆಚ್ಚಾಗುತ್ತೆ. ಇನ್ನು ಇರಾನ್ನಲ್ಲಿ ಇಂಟರ್ನೆಟ್ ಕಳೆದ ಹಲವು ದಿನಗಳಿಂದಲೂ ಸ್ಥಗಿತಗೊಂಡಿದೆ. ಈ ಹೊತ್ತಿನಲ್ಲಿ ಎಲಾನ್ ಮಸ್ಕ್ ಅವರ ಕಂಪನಿ ಸ್ಟಾರ್ಲಿಂಕ್ ಅಲ್ಲಿ ಜನರಿಗೆ ನೆರವಾಗ್ತಿದೆ ಅಂತ ಹೇಳಲಾಗ್ತಿದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಸ್ಟಾರ್ಲಿಂಕ್ ಇರಾನ್ನಲ್ಲಿ ಬಳಕೆದಾರರಿಗೆ ಸರ್ಕಾರಿ ಕ್ರಮಗಳನ್ನು ಬಯಲು ಮಾಡೋದಕ್ಕೆ ಉಚಿತ ಸೇವೆಯನ್ನು ನೀಡ್ತಾ ಇದೆ. ಆದರೆ ನಿಜ ಏನು ಅಂತ ಅಂದರೆ ಸ್ಟಾರ್ಲಿಂಕ್ ಇರಾನ್ನಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಪರವಾನಗಿಯನ್ನೇ ಹೊಂದಿಲ್ಲ. ಹೀಗಿರುವಾಗ ಇದು ಹೇಗೆ ಸಾಧ್ಯ? 2022ರಿಂದ ಸಾವಿರಾರು ಸ್ಟಾರ್ಲಿಂಕ್ ಟರ್ಮಿನಲ್ಗಳನ್ನು ಇರಾನ್ಗೆ ಕಳ್ಳ ಸಾಗಣೆ ಮಾಡಲಾಗಿದೆ ಅಂತ ವರದಿಗಳು ಹೇಳ್ತವೆ. ಈಗ ಟ್ರಂಪ್ ಅವರು ಸ್ಟಾರ್ಲಿಂಕ್ ಇರಾನ್ನಲ್ಲಿ ಇಂಟರ್ನೆಟ್ ಸೇವೆಯನ್ನು ಸಕ್ರಿಯಗೊಳಿಸಬೇಕು ಅಂತ ಬಯಸೋದಾಗಿ ಹೇಳಿದ್ದಾರೆ. ಈ ಬಗ್ಗೆ ಮಸ್ಕ್ ಜೊತೆಗೆ ಮಾತಾಡೋದಾಗಿಯೂ ಕೂಡ ಅವರು ಹೇಳಿದ್ದಾರೆ. ಆದರೆ ಮಸ್ಕ್ ಇದ್ರ ಬಗ್ಗೆ ಏನನ್ನೂ ಹೇಳಿಲ್ಲ. 2022ರ ಪ್ರತಿಭಟನೆಗಳ ಸಮಯದಲ್ಲಿ ಅಮೆರಿಕದಲ್ಲಿ ಬೈಡನ್ ಅಧಿಕಾರದಲ್ಲಿದ್ದರು. ಈಗ ಎಲ್ಲವೂ ಕೂಡ ತನ್ನ ಇಚ್ಛೆ ಹಾಗೆ ನಡೆಯುತ್ತೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಮತ್ತೆ ಏನು ಆಗೋದಿಲ್ಲ ಅನ್ನೋದು ಅವ್ರ ನೈತಿಕತೆಯ ಮೇಲೇನೆ ಅವಲಂಬಿತ ಆಗಿದೆ. ಹೀಗಿರುವಾಗ ಇರಾನಿನ ಪ್ರತಿಭಟನೆ 2022ರಲ್ಲಿ ಆದ ಹಾಗೇನೆ ವಿಫಲಗೊಳ್ಳುತ್ತಾ ಅಥವಾ ಟ್ರಂಪ್ ಈಗ ಪ್ರಮುಖ ಹೆಜ್ಜೆಯನ್ನು ಇಡ್ತಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇತರ ದೇಶಗಳು ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡ್ತವೆ ಅನ್ನುವಂಥ ಭಯ ಕೂಡ ಕಾಡ್ತಾ ಇದೆ. ವೀಕ್ಷಕರೇ, ಕುರಿತು ನೀವೇನು ಹೇಳ್ತೀರಾ? ನಿಮ್ಗೇನು ಅನ್ಸುತ್ತೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.